ಮತ್ತೆ ದಯವಿಟ್ಟು ಹೇಳ್ತೇನೆ ಹಿಂದೆ ಬರ ಪ್ರಶ್ನೆ ಮಾಡ್ಬೇಕಲ್ವಾ? ಕಾಯ್ದೆಯಲ್ಲಿ ಹೇಳಿದೆ ಅರಣ್ಯ ಹಾಕೋ ಕಾಯ್ದೆಯಲ್ಲಿ ಅರ್ಜಿ ಹಾಕದಂತ್ರ ಅರ್ಜಿ ನಿಕಾಲಿ ಅವರಿಗೂ ಹೊರಗೆ ಹಾಕಬಾರ್ದು ಅಂತ ಯಾರು ಹೇಳಿದೆ? ಕಾನೂನು ಹೇಳಿದೆ, ಸುಪ್ರೀಂ ಕೋರ್ಟ್ ಹೇಳಿದೆ. ಯಾವ ಪುಣ್ಯಾತಮ್ಮ ಬಾಯಿ ಸಿಸಿಯಪ್ಪ, ಇದಕ್ಕೂ ದೊಡ್ಡ ಕಾನೂನುಗಿಂತ ದೊಡ್ಡ ಸಿಸಿಎಫ್ ಯಾರಪ್ಪ? ಇವತ್ತು ಎಲ್ಲಾರು ಅವ್ರ ಮುಖ ನೋಡ್ಕೊಂಡು ಹೋಗ್ಬೇಕು, ನೀವು ಎಲ್ಲಾರು ಹೋಗ್ಬೇಕು. ಅವ್ರು ಮಾಡಿರುವಂತ ಕ್ರಮವನ್ನ ಅಬ್ಜೆಕ್ಷನ್ ಮಾಡಿ ಪ್ರತಿಯೊಬ್ಬ ಅರಣ್ಯ ಅತಿಕ್ರಮಣದಾರರು ಸಹಿತ ಇವತ್ತು ಆಕ್ಷೇಪ ಪತ್ರವನ್ನ ನೀವೇ ಹೋಗಿ ನೀವೇ ಫೈಲ್ ಮಾಡಿ ನೀವೇ ಸ್ವೀಕೃತಿ ಪ್ರತಿ ತಗೊಳ್ಬೇಕು. ಆಗ್ತದಲ್ವಾ? ಮೂರನೇ ವಿಷಯ, ನಮಗೆ ಡಿಸಿ ಅವರು 10 ನಿಮಿಷದಲ್ಲಿ ಬರಬೇಕು. ಹೌದಲ್ಲ? 10 ನಿಮಿಷದಲ್ಲಿ ಅವರು ಬರೋದಿಲ್ಲ ಅಂತಾಗಿದ್ರೆ ನಾವು ಎಲ್ಲರೂ ಸಿಸಿಎಫ್ ಆಫೀಸಿಗೆ ಮುತ್ತಿಗೆ ಹಾಕುವ. ಸಿಸಿಎಫ್ ಆಫೀಸಿಗೆ ಎಲ್ಲರೂ ಹಾಕ್ಬೇಕು. ಹಾಗಾಗಿ ನಾವು ಈಗ ದೃಢ ನಿರ್ಧಾರ ಮಾಡ್ಕೋಬೇಕು. ನಮಗೆ 10 ನಿಮಿಷದಲ್ಲಿ ಪೊಲೀಸ್ ಇಲಾಖೆಯವರಿಗೆ ವಿನಂತಿ ಮಾಡ್ಕೊಳ್ತಿದ್ದೆ. ನಿರ್ದೇಶನ ಕೊಟ್ಟಿಲ್ಲ, ಅರಣ್ಯ ಸಚಿವರು ನಿರ್ದೇಶನ ಕೊಟ್ಟಿಲ್ಲ. ಇವತ್ತು ನಮ್ಮ ಮೊದಲನೇ ಪ್ರಶ್ನೆ, ಈ ಸಿಸಿಎಫ್ಗೆ ಕೊಟ್ಟಂತ ಆದೇಶ ಯಾರು? ಈ ಸಿಸಿಎಫ್ ಅವರಿಗೆ ಕೊಟ್ಟಿರುವ ಆದೇಶವನ್ನ ನಮಗೆ ತೋರಿಸಬೇಕು. ನಾವು ತೋರಿಸ್ತೇವೆ ಆದೇಶ. ಅರಣ್ಯ ಹಕ್ಕು ಕಾಯ್ದೆಯಲ್ಲಿದೆ, ಸುಪ್ರೀಂ ಕೋರ್ಟ್ ಹೇಳಿದೆ, ರಾಜ್ಯ ಸರ್ಕಾರ ಹೇಳಿದೆ. ಅರಣ್ಯವಾಸಿಗಳ ಅರ್ಜಿಗಳು ನಿಕಾಲಿ ಆಗುವವರೆಗೂ ಹೊರ ಹಾಕಬಾರದು ಅಂತ ಹೇಳಿದೆ ಕಾನೂನು ಕಾಯ್ದೆ. ಅಂದ ಮೇಲೆ ಇವತ್ತು ನಾವು ಈ ಸಿಸಿಎಫ್ ಯಾರು ಅರ್ಜಿಗಳನ್ನು ಸಲ್ಲಿಸಿದಾರ ಅವರು ಯಾರಿಗೂ ಕರ್ನಾಟಕ ಅರಣ್ಯ ಕಾಯ್ದೆ ಕಲಂ 64 ಅಡಿಯಲ್ಲಿ ಇವತ್ತು ನಮ್ಮ ಆಕ್ರೋಶ ಇಷ್ಟೇ ಅಲ್ಲ. ಈಗ ಅವರು ನಾವು ಡಿಸಿ ಅವರು ಬರಬೇಕು ಅಂತ ಕೇಳಿದ್ವಿ ಇಲ್ಲ? ಡಿಸಿ ಅವರು ಬರ್ಬೇಕಾ ಬರುವ? ಡಿಸಿ ಅವರು ಬರ್ತು ಈ ಸಮಸ್ಯೆ ಕಾನೂನು ಬಾಹಿರ ಸಮಸ್ಯೆವನ್ನ ಬಗೆಹರಿಸಿಲ್ಲ ಅಂತಾಗಿದ್ರೆ ನಾವು ಅಹೋರಾತ್ರಿ ಧರಣಿಯನ್ನು ಇದು ಮಾಡ್ತೇವೆ. ಅಹೋರಾತ್ರಿ ನೀವು ಬರುವಾಗ ಚಾದರ್ ತಗೊಂಡ್ ಬಂದಿದ್ದೇವೆ, ಊಟದ ವಿಸರ್ಜನೆ ಮಾಡಿದ್ದೇವೆ. ಯಾವ ಕಾರಣಕ್ಕೂ ಇಲ್ಲಿಂದ ಅಲುಗಾಡಬಾರ್ದು. ಮಧ್ಯಾಹ್ನ ಊಟದ ವ್ಯವಸ್ಥೆ ಆಗಿದೆ, ರಾತ್ರಿ ಊಟ ವ್ಯವಸ್ಥೆ ಆಗಿದೆ. ನಮ್ಮ ಹೋರಾಟ ಐತಿಹಾಸಿಕ ಹೋರಾಟವನ್ನ ಮಾಡ್ತೇವೆ. ಐತಿಹಾಸಿಕ ಹೋರಾಟವನ್ನ. ಏನ್ ಅನ್ಯಾಯ ಇದು? ಏನ್ ಅನ್ಯಾಯ? ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ ಅರ್ಜಿ ಹಾಕದವರನ್ನ ಅರ್ಜಿ ನಿಕಾಲಿಯವರಿಗೂ ಹೊರ ಹಾಕಬೇಡಿ ಅಂತ ಹೇಳ್ತಾ ಇದೆ. ನಮ್ಮ ಪ್ರಶ್ನೆ